ಹಲೋ ಫ್ರೆಂಡ್ಸ್, ಜೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಗೋಧಿ ಹಿಟ್ಟಿನ ಉತ್ತಪ್ಪ. ಇದಕ್ಕೋಸ್ಕರ 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದು ಪುಡಿ ಮಾಡಿರೋ ಮೆಂತ್ಯ ಹಿಟ್ಟು ಅರ್ಧ ಟೀ ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸೋದಾದರೆ ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡು ಲಮ್ಸ್ ಇಲ್ಲದೆ ಕಲಿಸ್ಕೊಳ್ಳಿ. ಚಿರೋಟಿ ರವೆನೂ ಇರೋದ್ರಿಂದ ಚೆನ್ನಾಗಿ ಕಲಸಿ ನೆನೆಯಕ್ಕೆ ಬಿಟ್ಟು ರುಬ್ಕೊಳ್ಳೋಣ. ಸ್ವಲ್ಪ ಇವಾಗ ರುಬ್ಕೊಳ್ಳೋಕ್ಕೋಸ್ಕರ ನಾನು ಕಾಯಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಆಮೇಲೆ ಕರಿಬೇವು 1 ಕಡ್ಡಿ, ಹಸಿಮೆಣಸಿನ್ಕಾಯಿ 5, ಶುಂಠಿ ಅರ್ಧ ಇಂಚು, ಜೀರಿಗೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕರಿಬೇವು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ನುಣ್ಣಗಿಲ್ಲ, ಸ್ವಲ್ಪ ತರ್ತರಿಯಾಗಿ. ಆಮೇಲೆ ಕಡೆಯಲ್ಲಿ ಕರಿಬೇವು ಹಾಕಿ ಅರಿಶಿನ 1 ಅರ್ಧ ಟೀ ಸ್ಪೂನ್ ಹಾಕಿ 1 ಸುತ್ಕೊಂಡಿದ್ದೀನಿ. ಈಗ ನೆನೆಯಕ್ಕೆ ಬಿಟ್ಟಿರೋ ಹಿಟ್ಟು ಸ್ವಲ್ಪ ರವೆ ನೀರು ಎಳ್ಕೊಂಡು ಗಟ್ಟಿಯಾಗಿದೆ ನೋಡಿ. ಲಮ್ಸ್ ಚೆಕ್ ಮಾಡಿಕೊಂಡು ರುಬ್ಬಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರು ನೋಡ್ಕೊಂಡು ಬೆರೆಸ್ತಾ ಹೋಗಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮುಕ್ಕಾಲು ಕಪ್ಪು ಮೊಸರು, 1 ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಈನೋ ಇರೋರು ಈನೋನು ಹಾಕ್ಬೋದು. ಸೋಡಾ ಅಥವಾ ಈನೋ 2ರಲ್ಲಿ 1 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಂಚು ಬಿಸಿ ಇಡೋಣ. ದೋಸೆ ಹಂಚನ್ನು ದೋಸೆ ಹಂಚು ಬಿಸಿ ಆದಮೇಲೆ 1/4 ಸೌಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ದೋಸೆ ಹಿಟ್ಟಿನ ಹದನೂ ಗೊತ್ತಾಗುತ್ತೆ, ಹಾಗೆ ಹಂಚನ್ನು ಗ್ರೀಸ್ ಮಾಡ್ಕೊಂಡಾಗತ್ತೆ. ಈ ಮಗ್ಚೋ ಕೈಯಲ್ಲಿ ತುಪ್ಪ ಕಾಸಕ್ಕೆ ಬಳಸಿರೋದ್ರಿಂದ ಅದನ್ನು ಹಾಗೆ ತೊಳ್ಕೊಳ್ದೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹದ ಚೆನ್ನಾಗಿದೆ. ದೋಸೆ ತೆಗೆಯಕ್ಕೆ ಬಂತು. 1.5 ಸೌಟು ದೋಸೆ ಹಿಟ್ಟು ಹರಡಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ದೋಸೆ ತಿರುಗ್ಸೋಕ್ಕಾಗದೆ ಹೋದರೆ ಹಂಚಿಗೆ ಅಂಟ್ಕೊಂಡ್ರೆ 1 ಕಡೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ಚಟ್ನಿ ಪುಡಿ, ಚಟ್ನಿ, ಮಕ್ಕಳಿಗೆ ಜಾಮು, ಕೆಚಪ್ಪು ಹೇಗೆ ಬೇಕಾದರೂ ಸರ್ವ್ ಮಾಡ್ಬೋದು. ಉಪ್ಪು ಖಾರ ಎಲ್ಲ ಅದರಲ್ಲೇ ಇರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ. ಈಗ ಪ್ಲೇನ್ ಉತ್ತಪ್ಪ ರೆಡಿ ಆಯಿತು. ಈಗ ಕ್ಯಾರೆಟ್ ತುರಿ ಹಾಕಿ 1 ಉತ್ತಪ್ಪ ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಸ್ವಲ್ಪ ದಪ್ಪಗೆ ಹಾಕ್ಕೊಂಡ್ರೆ ನಾವು ಏನು ತರಕಾರಿ ಹಾಕಿದ್ರೂ ದೋಸೆ ಹಿಟ್ಟು ಬೇಯೋ ಅಷ್ಟರಲ್ಲಿ ಹಾಕಿ ಪ್ರೆಸ್ ಮಾಡಿಬಿಟ್ರೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ದೋಸೆ ಹಂಚಿಗೆ ಸಿಕ್ಕಾಕೊಂಬಿಡತ್ತೆ. ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಕ್ಯಾರೆಟ್ ಜೊತೆ ಹಾಕ್ಬೋದು. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಹೆಲ್ದಿ ರೆಸಿಪಿ ಇದು. ಡಾಕ್ಟರ್ಸ್ ಎಲ್ಲ ಹೇಳೋ ಹಾಗೆ ಹಾಫ್ ಬಾಯ್ಲ್ಡ್ ವೆಜ್ಜೀಸ್ ವೀಟ್ ಉತ್ತಪ್ಪ ಹೆಲ್ದಿ ರೆಸಿಪಿ. ಈಗ ನೋಡಿ, ಇದು ರೆಡಿಯಾಗಿದೆ.
ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ.